ಸರ್ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶೋಸ್ಲೆ ಸರ್, ಎಷ್ಟೊಂದು ಹಾಡುಗಳಿವೆ. ಒಂದು ಹಾಡು ಅಪ್ಪನ ಬೆಲೆ ಏನು ಎಂದು ತಿಳಿಸುತ್ತೆ, ಇನ್ನೊಂದು ಹಾಡು ಅಮ್ಮನ ಮಮತೆಯನ್ನ ಸಂಭ್ರಮಿಸುತ್ತೆ, ಮತ್ತೊಂದು ಹಾಡು ನಮ್ಮ ಭಾಷೆಯ ಮೇಲೆ ನಮ್ಮ ಪ್ರೀತಿಯನ್ನ ಹೆಚ್ಚಿಸುತ್ತೆ, ಮಗದೊಂದು ಹಾಡು ಗೆಳೆತನದ ಗಟ್ಟಿತನವನ್ನ ತೋರಿಸುತ್ತೆ. ಎಷ್ಟೋ ಸರಿ ನಮ್ಮ ಮಾತುಗಳಲ್ಲಿ ವಿವರಿಸೋದಕ್ಕೆ ಆಗದೇ ಇರುವ ಭಾವನೆಗಳನ್ನ ವಿಶೇಷವಾದ ರೀತಿಯಲ್ಲಿ ವ್ಯಕ್ತಪಡಿಸುವಂತಹ ಶಕ್ತಿ ಇರುವಂಥದ್ದು ಸಾಹಿತ್ಯಕ್ಕೆ. ಹಾಡಿನ ಸಾಲುಗಳಿಗೆ ಮಾತ್ರ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಶಕ್ತಿ ಇರುತ್ತೆ. ಸಂಗೀತದ ಲೋಕದಲ್ಲಿ ಸಾಹಿತ್ಯಗಳ ಸುಗ್ಗಿಯನ್ನು ತಂದವರು ಮತ್ಯಾರು ಅಲ್ಲ, ನಮ್ಮ ಪ್ರೀತಿಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು. ಪ್ರೀತಿಯಿಂದ ಸ್ವಾಗತಿಸಿ ಚಂದನವನದ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಕಿರು ಪರಿಚಯ. ಇವರು ಹುಟ್ಟಿದ್ದು ಡಿಸೆಂಬರ್ 3, 1975 ನಾಗಮಂಡಲದ ಉಜ್ವಲ ಘಟ್ಟದಲ್ಲಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರ್ತಾರೆ. ಕಾಲೇಜು ದಿನಗಳಿಂದಲೇ ನಾಟಕದಲ್ಲಿ ಆಸಕ್ತಿಯನ್ನ ಹೊಂದಿರುತ್ತಾರೆ. ಇವರು ಹಲವಾರು ನಾಟಕಗಳನ್ನ ರಚಿಸಿದ್ದಾರೆ ಮತ್ತು ಅಭಿನಯಿಸಿದ್ದಾರೆ. 2000 ಇಸವಿಯಲ್ಲಿ ಗಾಜಿನ ಮನೆ ಚಿತ್ರದ ಮೂಲಕ ಚಿತ್ರ ಸಾಹಿತಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. 2000 ದಶಕಗಳ ಸಿನಿ ಪಯಣದಲ್ಲಿ 30,000ಕ್ಕೂ ಹೆಚ್ಚು ಹಾಡುಗಳಿಗೆ ಸಾಹಿತ್ಯವನ್ನ ರಚಿಸಿದ್ದಾರೆ. 20ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಭಾಷಣೆಯನ್ನ ಬರೆದಿದ್ದಾರೆ. 5 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. 3 ಚಿತ್ರಗಳಿಗೆ ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ. 2021ರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ಆಫ್ ಲಿಟರೇಚರ್ ಪಡೆದಿರ್ತಾರೆ. ಅಲ್ಲಿಂದ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಆಗ್ತಾರೆ. ಇವರ ಸಾಧನೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ಜಿ ಕನ್ನಡ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಹಾಗೂ ದಾದಾ ಸಾಹೇಬ್ ಪಾಲಿಕೆ ಫೌಂಡೇಶನ್ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಎಲ್ಲದಕ್ಕೂ ಹೆಚ್ಚಾಗಿ ಇವರು ತುಂಬಾ ಸರಳ ವ್ಯಕ್ತಿ, ಎಲ್ಲರನ್ನ ಗೌರವಿಸುವಂತಹ ಗುಣ ಇವರದ್ದು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರಿಗೆ ನಮ್ಮ ತಂಡದ ಪರವಾಗಿ, ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಇವತ್ತು ನಮ್ಮ ತಂಡದಿಂದ ಸರ್ ಅವರಿಗೆ ಒಂದು ವಿಶೇಷವಾಗಿರುವಂತಹ ಮತ್ತೊಂದು ಬಿರುದನ್ನ ನಾವು ಕೊಡೋದಕ್ಕೆ ಇಷ್ಟಪಡ್ತೀವಿ. ಆ ಬಿರುದು ಎನಿ ಗೆಸ್? ಎಸ್, ವಾಗ್ದೇವಿ ವರಸುತ ಸರ್. ಈ ಬಿರುದನ್ನ ನಾವು ನಮ್ಮ ತಂಡದಿಂದ ಪ್ರೀತಿಯಿಂದ ನಿಮ್ಗೆ ಅರ್ಪಿಸ್ತಾ ಇದ್ದೀವಿ. ಇದನ್ನ ನೀಡಬೇಕಾಗಿ ಸೋದರಿ ಸರ್ ಮಹೇಶ್ ಸರ್ನ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಕೂಡ ಚಪ್ಪಳೆಯ ಮೂಲಕ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸರ್. ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಸರಸ್ವತಿಯನ್ನ ನೀಡುವಂತಹ ಮುಖಾಂತರ ನಮ್ಮ ತಂಡದಿಂದ ನಿಮಗೆ ನೀಡ್ತಾ ಇದ್ದೀವಿ ಸರ್. ನೀವು ಹೆಸರಿಗೆ ತಕ್ಕ ಹಾಗೆ ಸರಸ್ವತಿ ಬನ್ನಿ ಸರ್, ಹತ್ರ ಬನ್ನಿ. ಎಲ್ಲಡೆ ಸ್ಮೈಲ್. ಹಾಗೆ ಓಕೆ.
ಸರ್ಗೆ ಈ ರೀತಿಯಾಗಿ ಒಂದು ಸನ್ಮಾನ ಕಾರ್ಯಕ್ರಮನ ಮಾಡಬೇಕು ಅಂತ ನಾವು ತುಂಬಾ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ವಿ. ಇವತ್ತು ನಮ್ಮ ಆಸೆ ಈಡೇರಿದೆ. ಎಲ್ಲರೂ ಕೂಡ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಪ್ರೋತ್ಸಾಹಿಸಿ. ಸಹಜ ನಿಜ ಮನುಜ ಬರಗಳಲ್ಲಿ ಪುಳಕನಿ ಕೊಡುತ್ತಾನೆ ಕಚನುಡಿಯ ಹಾಗೆ ಇಳಿದು ಬಂದು ಇರದೇನೋ ನಿಂಗಾರು ಸಾಟಿಯಿಲ್ಲ ಇನ್ನೇ ಕನ್ನಡದ ಉಸ್ತಾದ ಕನ್ನಡದ ಕಾಳಿದಾಸ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಅಕ್ಷಯ ಮಾತೆ ನಡೆಸಿದೆ ಅಕ್ಷರ ಜಾತ್ರೆ ವ್ಯಾಕರಣವ ಅರೆದು ಕುಡಿದು ಕರಗತವು ಲಘು ಗುರು ಮಾತೆ ಕಣಕಣವು ಕನ್ನಡ ತುಂಬಿ ಮನಸ್ಸು ಮಗುವಾಗೈತೆ ಕ್ಷಣ ಕ್ಷಣವೂ ಕನ್ನಡಕ್ಕೆಂದೇ ಪ್ರಾಣ ಮುಡಿವಾಗೈತೆ ಅಲ್ಲ ಕನ್ನಡ ಹರಿದೈತೆ ನಿನ್ನ ಜೀವ ಕನ್ನಡಕ್ಕಾಗೆ ಎಂದು ಹಿಡಿಯುತ್ತೆ ನಿಂಗ್ಯಾರು ಸಾಟಿಯಿಲ್ಲ ನೀನೇ ಕನ್ನಡದ ಉಸ್ತಾದ ಕನ್ನಡದ ಕಾಳಿದಾಸ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹಾಡು ಕೇಳಲು ಕರಗುತ್ತೆ ಕರೆಯದೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಕೀ ಹರಿದಿದೆ ಅಭಿಮಾನ ನಿಲ್ಲದೆ ಎಲ್ಲರಿಗೂ ಇಂಡಿವಿಜುವಲ್ ಒಂದೊಂದು ಸ್ವಲ್ಪ ತಗೊಳ್ಳಿ, ಒಂದೊಂದು ಸ್ವಲ್ಪ ನಿಂತ್ಕೊಳ್ಳಿ, ಸುಮ್ಮನೆ ಗ್ರೂಪಲ್ಲಿ ಚೆನ್ನಾಗಿರಲ್ಲ. ಓಕೆ ನೋಡಿ ಸ್ಮೈಲ್. ಕಾಣಿದವ್ರು ಏನು ಮಾಡೋಕ್ಕಾಗಲ್ಲ, ಈಗಲೇ ಹೇಳ್ಬಿಡ್ತಾ ಇದ್ದೀನಿ. ಸ್ಮೈಲ್ ಅಡ ಅಡ ಸ್ಮೈಲ್ ಸ್ಮೈಲ್. ಆಗ್ಯಾರಿ ಆಗ್ಯಾರಿ ಆಗ್ಯಾರಿ. ಓಕೆ ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ಆಡಬೇಕಂತ ಇಂಡಿವಿಜುವಲ್ ನಿಂತ್ಕೊಂಡು 4 ಜನ ಚೆನ್ನಾಗಿರುತ್ತೆ. ಇಂಡಿವಿಜುವಲ್ಗೆ ಚೆನ್ನಾಗಿ ಜಾಸ್ತಿ ಎಷ್ಟೊಂದು ಫೋಟೋ ಹಿಂದೆ ಬನ್ನಿ ಹಿಂದೆ ಬನ್ನಿ. ಇಲ್ಲ ಬನ್ನಿ ಇಲ್ಲ ಬನ್ನಿ. ನೋಡಿ ನೋಡಿ ನೋಡಿ. ಒಬ್ಬೊಬ್ಬರ ಜೊತೆನೆ ಸಿಂಗಲ್ ಫೋಟೋ ಬೆಸ್ಟ್. ಎಲ್ಲರಿಗೂ ಕೂಡ ಇಂಡಿವಿಜುವಲ್ ಫೋಟೋನ ನಾವು ತೆಗಿಸ್ತೀವಿ. ಸರ್ ಮಾತಾಡಿದ ಮೇಲೆ ಎಲ್ಲರಿಗೂ ಕೂಡ ಒಂದೊಂದು ಸಿಂಗಲ್ ಫೋಟೋ ವಿತ್ ಸರ್. ಅಲ್ಲಿ ಬೇಡಿ, ಅಲ್ಲಿ ತಪ್ಪಾಗಿ ಬರುತ್ತೆ ಸರ್. ಆಮೇಲೆ ಎಲ್ಲ ಸರ್, ಆಮೇಲೆ. ಸಿಗುತ್ತೆ. ಯಾರಿಗೂ ದೋಸ ಆಗಲ್ಲ. ಎಲ್ಲರಿಗೂ ಕೂಡ ನಾವು ಇಂಡಿವಿಜುವಲ್ ಫೋಟೋನ ತೆಗಿಸ್ತೀವಿ. ಮೇಡಮ್ ಆಯ್ತಾ ನಿಮ್ದು? ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತೀನಿ ಸರ್. ಇದಾದ್ಮೇಲೆ ಸರ್ ಬರ್ತ್ಡೇ ಪ್ರಯುಕ್ತ ಒಂದು
ಗ್ರೂಪ್ ಸಾಂಗ್ ಕೂಡ ಇರುತ್ತೆ. ಇದನ್ನ ಡೆಡಿಕೇಟ್ ಮಾಡ್ತೀನಿ ಸರ್ ನಿಮ್ಗೋಸ್ಕರ ಅಂತ ಈ ಹಾಡನ್ನ. ಎಲ್ರಿಗೂ ನಮಸ್ಕಾರ. ಚಪ್ಪಾಳೆ ಯಾಕೆ ಚಪ್ಪಾಳೆ. ಟೈಮ್ ಆಯ್ತಲ್ಲ, ಭಾನುವಾರ ಬೇರೆ. ಬಹಳ ಸಂತೋಷ ಆಗಿದೆ ಏನಂದ್ರೆ, ನಾವು ಬರೆದ ಹಾಡುಗಳು ಒಬ್ಬ ಕಲಾವಿದನ್ನ ಸೂಪರ್ ಸ್ಟಾರ್ ಮಾಡುತ್ತೆ. ನಿರ್ಮಾಪಕರನ್ನ, ನಿರ್ದೇಶಕರನ್ನ ಎಲ್ಲರೂ ಅವ್ರಿಗೊಂದು ಒಳ್ಳೆ ಜೀವನ ಕಲ್ಪಿಸ್ಕೊಡುತ್ತೆ, ಕಲಾವಿದರಿಗಾಗಲಿ ಯಾರಿಗೆ ಆಗಲಿ. ಅದು ಜನಮಾನಸಕ್ಕೆ ತಲುಪಿದಾಗ ಜನರ ಮನಸ್ಸಿನಲ್ಲಿ ಆ ಹಾಡುಗಳು ಕೆಲಸ ಮಾಡಬೇಕು. ಅದು ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ. ಇದು ಭಾಳ ಖುಷಿಯಾಗಿದೆ, ಎಂಜಾಯ್ ಮಾಡಿದೆ, ನಾನು ಡ್ಯಾನ್ಸ್ ಮಾಡಿದೆ ಅಷ್ಟು ಮಾತ್ರ ಅಲ್ಲದೆ ಆ ಹಾಡುಗಳು ಅವ್ರ ಜೀವನದಲ್ಲಿ, ಈಗ ಗ್ರೂಪ್ ಸಾಂಗ್ಸ್ ಇರ್ತಲ್ಲ, ಡ್ಯಾನ್ಸಿಂಗ್ ನಂಬರ್ ಸಾಂಗ್ಸ್ ಇದೆಯಲ್ಲ, ಅದನ್ನ ಎಲ್ಲರೂ ಸೇರಿದಾಗ ಹಾಡ್ತೀವಿ ಎಲ್ಲ ಗುಂಪಲ್ಲಿದ್ದಾಗ, ನ್ಯೂ ಇಯರ್ ಆಗಲಿ, ಹಬ್ಬ ಆಗಲಿ, ಹರಿದಿನ ಆಗಲಿ. ಆದರೆ ಮೆಲೋಡಿ ಸಾಂಗ್ಸು ಆ ಥರದ ಕೆಲವು ಸಾಂಗ್ಗಳೆಲ್ಲ ನೀವು ಒಂಟಿಯಾಗಿದ್ದಾಗ ಹಾಡ್ತೀರ ಅಲ್ವಾ? ಆ ಒಂಟಿಯಾಗಿದ್ದಾಗ ಹಾಡೋ ಹಾಡುಗಳು ನಿಮ್ಮನ್ನು ತಲುಪಿದೆ ಅಂತ. ಗುಂಪಲ್ಲಿ ಹಾಡೋ ಹಾಡುಗಳು ಸಾಮೂಹಿಕವಾಗಿ ಎಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ ಇರುವಂಥ ಹಾಡುಗಳು. ಸೊ ನಿಮ್ಮನ್ನು ತಲುಪಿರೋ ಹಾಡುಗಳಿದೆಯಲ್ಲ, ಅದು ನಿಮ್ಮ ಬದುಕಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ತಂದರೆ, ಈ ಅಪ್ಪ ಐ ಲವ್ ಯು ಹಾಡಾಗಲಿ, ಯಾವುದೇ ಆಗಲಿ, ಅದು ನಿಮ್ಮ ಜೀವನದಲ್ಲಿ ಏನಾದ್ರು ಒಂದು ಸಣ್ಣ ಎಮೋಷನ್ಗೆ ಕಾರಣ ಆದರೆ ಅದೇ ನಮ್ಮ ಸಾರ್ಥಕತೆ, ಅದೇ ಕೆಲಸ ಮಾಡೋದು ನಾವು. ಆದರೆ ಈ ಕೆಲಸನ ನಮ್ಮ ಮನೆಯವ್ರು ಮೆಚ್ಕೊಳ್ತಾರೆ, ಬೇರೆ ಬೇರೆ ಸಿನಿಮಾದವ್ರು ಮೆಚ್ಕೊಳ್ತಾರೆ, ಬೇರೆ ಜನ ಮೆಚ್ಕೊಳ್ತಾರೆ, ಎಲ್ಲ ಸರಿ. ನಂಗೆ ಭಾಳ ಸಂತೋಷ ಏನಂದರೆ, ನಿಮ್ಮ ಸ್ನೇಹ ಸಮ್ಮಿಲನ ತಂಡ ನಮ್ಮ ಮನೆಯವರಷ್ಟೇ ಪ್ರೀತಿಯಿಂದ ಕಾರ್ಯಕ್ರಮ ಮಾಡಿದ್ದೀವಿ. ಯಾಕೆಂದರೆ ನಾನು ನಿಮಗೆಲ್ಲ ಕೊಟ್ಟಿದ್ದು ಬರೀ ಹಾಡಷ್ಟೇ, ಇನ್ನೇನಿಲ್ಲ. ಆದರೆ ನೀವು ನನಗೆ ನಾನು ಕೊಟ್ಟ ಹಾಡುಗಳಿಗಿಂತ ಹೆಚ್ಚು ಪ್ರೀತಿ ಕೊಡ್ತಾ ಇದ್ದೀರಾ, ಇದು ಸಂತೋಷ. ಇದಕ್ಕಿಂತ ಇನ್ನೇನು ಬೇಕು? ಒಬ್ಬರ ಲೈಫಲ್ಲಿ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ನಮ್ಮಂಥವ್ರಿಗೆ ಚಪ್ಪಾಳೆನೇ, ನೀವು ವಾಗ್ದೇವಿ ವರ ಸುತ್ತ ಇನ್ನೊಂದು ಏನೇ ಕೊಟ್ಟರು ಕೂಡ ನಿಮ್ಮ ಈ ಪ್ರೀತಿ ಇದೆಯಲ್ಲ, ಇದ್ರ ಮುಂದೆ ಇನ್ನೇನು ಅಲ್ಲ. ನನಗೆ ಸರಸ್ವತಿ ವಿಗ್ರಹ ಕೊಟ್ಟರೆ ಅದು ಭಾಳ ಅತ್ಯಮೂಲ್ಯವಾಯಿತು ನನಗೆ. ನನ್ನ ಈ ಗಿಡದ ಭಾವನೆಗಳಿಗಿಂತ ಅದು ನಿಮ್ಮ ಪ್ರೀತಿಗೆ ನಾನು ಸದಾ ಋಣಿಯಾಗಿದ್ದೀನಿ. ಪಾಪ ಬೆಳಗ್ಗೆಯಿಂದ ಎಷ್ಟು ಜನ, ಇನ್ನೆಷ್ಟು ಜನ ಆಗಲೇ ಹೊರಟಿರ್ತಾರೆ, ತುಂಬ ಜನ. ಇದು ನನ್ನ ಹಾಡುಗಳನ್ನು ಭಾಳ ಪ್ರೀತಿಯಿಂದ ಹಾಡಿದ್ದೀರಿ. ನಿಮಗೆ ನನ್ನ ಅನಂತ ನಮಸ್ಕಾರ. ನಂದೇ ಅಲ್ಲ, ನಾಳೆ ಇನ್ಯಾವುದೇ ವೇದಿಕೆಯಲ್ಲಿ ನೀವೆಲ್ಲೇ ಹೋದಾಗಲೂ ಬರಹಗಾರನ ನೆನೆಸ್ಕೊಳ್ಳಿ. ಅದು ನಾನು ಬರೆದಿರೋದು ಅಂತ ಅಲ್ಲ, ಯಾರೇ ಬರೆದಿದ್ರು ಕೂಡ ಅವ್ರನ್ನ, ಅವ್ರ ಹೆಸರು ಹೇಳಿ, ಬರೆದವ್ರನ್ನ ಮತ್ತು ಕಂಪೋಸ್ ಮಾಡಿರೋರನ್ನ ಇಬ್ಬರದ್ದು ಹೆಸರು ಹೇಳಿ, ಅಲ್ಲೇ ಉಳಿತಾರೆ ಅವರೆಲ್ಲರೂ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನನ್ನು ಇಷ್ಟು ಇವರು ಆಶಾ ಸುರೇಶ್ ಅವರಂತೂ 1 ತಿಂಗಳ ಮುಂಚೆನೇ ಫೋನ್ ಮಾಡಿಬಿಡ್ತಾರೆ, ಸರ್ ಬರ್ಡೇಗೆ ನಾವು ಕಾರ್ಯಕ್ರಮ ಮಾಡಬೇಕು ಅಂತ. ಹೋದ ವರ್ಷನೂ ಅಷ್ಟೇ. ಅಂದರೆ ಅವ್ರಿಗೆ ಆ ಒಂದು ಪ್ರೀತಿ ಇದೆಯಲ್ಲ, ಅದಕ್ಕೆ ನಾವೇನು ರಿಟರ್ನ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಪ್ರೀತಿ ತೋರಿಸ್ತಾರೆ. ಅದಕ್ಕೆ ತುಂಬ ಧನ್ಯವಾದಗಳು ಆಗ್ತದೆ. ಮತ್ತು ಇಡೀ ತಂಡಕ್ಕೂ ಅಷ್ಟೇ ಭಾಳ ಸಂತೋಷ ನನಗೆ ಇನ್ನೊಂದು ಬಲ ಏನು ಗೊತ್ತಾ, ಯಾರಾದ್ರೂ ಏನಾದ್ರು ಸಮಸ್ಯೆ ಅಂತಂದಾಗ ವಿಕ್ಟೋರಿಯಾ ಆಸ್ಪತ್ರೆ ನನಗೆ ಗೊತ್ತಿರೋರೆಲ್ಲ ಕಳಿಸ್ತೀನಿ. ತುಂಬ ಜನ ರೆಫರ್ ಮಾಡಿದ್ದೀನಿ. ನಮ್ಮ ರಾಜು ಇದ್ದಾರೆ, ಇವ್ರ ಮೇಡಮ್ಗೂ ಫೋನ್ ಮಾಡಿದ್ದೀನಿ ಎಷ್ಟೋ ಸಲ, ಮೇಡಮ್ ಅವ್ರು ಯಾರೋ ಕಷ್ಟದಲ್ಲಿದ್ದಾರೆ, ಒಂಚೂರು ಸಹಾಯ ಮಾಡಿ ಅಂತ. ಅದು ನಮ್ಮ ಪರಿಚಯ ಇರೋದ್ರಿಂದ ಇದು ಇನ್ನೊಂದು ಪ್ಲಸ್ ನನಗೆ. ಮತ್ತು ನೀವು ನನ್ನ ಹೆಸರು ಹೇಳಿದ ತಕ್ಷಣ ತುಂಬ ಮುತುವರ್ಜಿಯಿಂದ ಮಾಡಿದ್ದೀರ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಏನು ಸೇವೆ ಹಾಗೆ ಸದಾ ಇರಲಿ. ಈ ಸಂಗೀತ ಸೇವೆ ಇದೆಯಲ್ಲ, ಇದು ಕೂಡ ಎಲ್ಲರೂ ಬಂದಾಗ ಯಾರು ಹಾಡ್ತಿದ್ರಲ್ಲ, ಯಾರು ಕಿರಣ್ ಚೆನ್ನಾಗಿ ಹಾಡ್ತಿದ್ರಿ. ಕಿರಣ್ ನಾನು ಭಾಳ ಸಲ ಹೇಳಿದ್ದೀನಿ, ಕರೋಕೆಯಲ್ಲಿ ತುಂಬ ಜನ ಚೆನ್ನಾಗಿ ಹಾಡೋರು ಇರ್ತೀರಿ. ಚೆನ್ನಾಗಿ ಹಾಡಿ ಸಂಗೀತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ಇದ್ರ ಜೊತೆಗೆ ಒಂದು 1 ಅವರ್ ವಾರದಲ್ಲಿ ಒಂದು 3 ದಿವಸ ಒಂದೊಂದು ಅವರ್ ಟೈಮ್ ಇಟ್ಕೊಂಡ್ರೆ ಸಂಗೀತ ಅಭ್ಯಾಸ ಆಗಲಿ. ನಿಧಾನವಾಗಿ ಆಗುತ್ತೆ, ಎಲ್ಲ ದಿಢೀರಂತ ಆಗ್ಬೇಕಂತೇನಿಲ್ಲ.
ಯಾವತ್ತೋ ಯಾವುದೋ ಒಂದು ಕ್ಷಣ ಸಾಕು ಅಲ್ವಾ. ಸೊ ಒಳ್ಳೇದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನಿಮ್ಮ ಈ ಪ್ರೀತಿಗೆ ನಾನು ಸದಾ ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಸಾಹಿತ್ಯಗಳಿಗೆ ಬೆಲೆ ಕಟ್ಟೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ಸರ್. ಬಿಕಾಸ್ ಯಾಕೆ ಅಂತಂದ್ರೆ ನೀವು ಬರೆಯುವಂತ ಸಾಹಿತ್ಯದಲ್ಲಿ ನಮ್ಮೆಲ್ಲರ ಇಮೋಷನ್ಸ್ ಇರುತ್ತೆ. ನೀವು ತಾಯಿ ಬಗ್ಗೆ ಬರೆದಿರ್ಬೋದು ಅಥವಾ ನಿಮ್ಮ ಹಾಡು ಕೇಳೋಣ ಅಂತ ಬಂದಿದ್ದೀನಿ, ನಾನು ಹಾಡಕ್ಕಲ್ಲ. ಅತಿರಥ ಮಹಾರಥ ಸಾರಥಿ ಯಾಕೆ ಎಲ್ಲ ಬನ್ನಿ, ಎಲ್ಲ ಹುಡುಗರು ಬನ್ನಿ, ಈ ಸಲ ಹುಡುಗರು ಚಾನ್ಸ್. ಅತಿರಥ ಮಹಾರಥ ಸಾರಥಿ ಸರ್ವದೇ ಒಂದು ಸಾಂಗ್ ಆಡ್ಬಿಡಿ. ಯೂಟ್ಯೂಬ್ ಎಲ್ಲೆಲ್ಲಿ ಹಾಕ್ಬೇಕೋ ಅಲ್ಲೆಲ್ಲ ಹಾಕ್ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೋಸ್ಕರನೇ ಸರ್ ಕರ್ಸಿರೋದು. ನಿಮ್ಮ ಟ್ಯಾಲೆಂಟ್ ಹಂಗೆ ಏನಿದೆ ಸೋಲೋ ಫೋಟೋಸ್ ತಕೊಂಬಿಡಿ, ಹಂಗೆ ಮಧ್ಯೆ ಗ್ಯಾಪಲ್ಲಿ ಫೋಟೋ. ನೀವು ಹಾಡ್ಬೋದು. ಲೇಡಿ ಆಟೋ ಓಕೆ ಮಾ ಬನ್ನಿ. ಬಹಳ ಕಲಾವಿದರು, ತುಂಬ ನಮ್ಮ ಸಿನಿಮಾಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಸೀರಿಯಲ್ನಲ್ಲಿ ರೆಗ್ಯುಲರ್ ಆಗಿ ಮಾಡ್ತಿರ್ತಾರೆ. ರವಿ ಶಿಕಾರಿಪುರ ಅಂತಲೇ ಫೇಮಸ್ ಅವರು. ಹಾಂ ಬನ್ನಿ. ಪಾಪ ಈ ಕಾರ್ಯಕ್ರಮ ನೋಡಿ ಇಲ್ಲಿ ಕಾರ್ಯಕ್ರಮ ನಡೀತಿದೆ ಅಂತೇಳಿ ಅದಕ್ಕೋಸ್ಕರ ಬಂದಿದ್ದಾರೆ. ಹಾಗೇನೆ ಸರ್. ಹಾಂ ಓಕೆ ಸರ್. ಸರ್ ರೋಮಿಯೋ ಜೂಲಿಯಟ್ ಅಂತ ಒಂದು ಸಿನಿಮಾದಲ್ಲಿ ನನಗೂ ಕೂಡ ಅದರಲ್ಲಿ ಒಂದು ಪಾತ್ರ ಮಾಡಿಸಿದ್ರು ಲೆಕ್ಚರರ್ ಆಗಿ. ಅದು ರಾಣಿ ಜೇನು ಬಂತು ನೋಡು, ಇಲ್ಲೇ ಸುಂಕದಕಟ್ಟೆ ಹತ್ತಿರ ಈಸ್ಟರ್ನ್ ಕಾಲೇಜು ಅನಿಸುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಸರ್ ಕೂಡ ಅದರಲ್ಲಿ ಅದ್ಭುತವಾದ ಪಾತ್ರ ಮಾಡಿದರು. ಅದೆಲ್ಲ ಒಂದು ನೆನಪು ಸರ್. ತುಂಬ ಖುಷಿ ಆಯಿತು ನಿಮ್ಮ ಜನ್ಮದಿನದ ಈ ದಿನದಲ್ಲಿ. ಮತ್ತು ಆಶಾ ಸುರೇಶ್ ಅವರು ಮತ್ತು ಸ್ನೇಹ ಸಮ್ಮೇಳನ ಗಾನೋತ್ಸವ ತಂಡದವರೆಲ್ಲರೂ ಕೂಡ ಅವ್ರ ಜೊತೆಗೆ ನಾನು ಕೂಡ ಭಾಗಿಯಾಗಲಿಕ್ಕೆ ಅವರೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ತುಂಬ ಖುಷಿಯಾಗುತ್ತೆ. ರೋಮಿಯೋ ಜೂಲಿಯಟ್ ಸಿನಿಮಾ ಬಹಳ ವರ್ಷಗಳೇ ಆಗಿದೆ. ಆವತ್ತಿಂದ ಸರ್ ಬಗ್ಗೆ ನಮಗೆ ತುಂಬ ಅಭಿಮಾನ, ಗೌರವ ಎಲ್ಲ ಇದೆ. ಅವರ ಈ ಹುಟ್ಟುಹಬ್ಬದ ಸಮಾರಂಭವನ್ನು ನೀವು ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ ಜೊತೆ ನಾನು ಇರೋವಂಥದ್ದು ತುಂಬ ಸಂತೋಷ ತಂದಿದೆ. ಸರ್, ನೀವು ಕಲಾ ಸರಸ್ವತಿ ಪುತ್ರರು, ನಿಮಗೆ ನಾವು ಇಷ್ಟು ಅಭಿನಂದನೆ ಸಲ್ಲಿಸಿದ್ರೆ ಕಡಿಮೆ. ಥ್ಯಾಂಕ್ ಯು. ನಾನು ಮೈಕ್ ಕೊಟ್ಟಿದ್ದೇನೋ ಮಾತಾಡ್ತಾರೆ ಅಂತ, ನಾನು ಹೊಗಳ್ತಾರೆ ಅಂತ ಅಲ್ಲ. ಥ್ಯಾಂಕ್ ಯು. ಶುರು ಮಾಡೋಣ. ಹಲೋ ಸ್ಟಾರ್ಟ್ ಮಾಡಿ. ಹಲೋ ಸರ್ ಹೆಣ್ಮಕ್ಳು ಜೊತೆ ಗಂಡು ಯಾಕೋ
ಆಗ ಬರ್ತಾರೆ. ಕಟ್ ಮಾಡಿ Right, right. ವಿಡಿಯೋ ಮಾಡಿ